ಚುನಾವಣೆ ಅಂದ ತಕ್ಷಣ ನಮ್ಗೇನೆಲ್ಲ ಏನ್ ನೆನ್ಪಾಗುತ್ತೆ? ಭಾಷಣಗಳು, ಗದ್ದಲ, ಆರೋಪ ಪ್ರತ್ಯಾರೋಪ ಅಲ್ವಾ? ಆದ್ರೆ ಆ ಗದ್ದಲದ ಆಚೆಗೆ ನೋಡಿದ್ರೆ ಚುನಾವಣೆಗಳು ಆಡಳಿತಕ್ಕಾಗಿ ಡೇಟಾವನ್ನು ಒದಗಿಸುವ ಒಂದು ಅದ್ಭುತ ಪ್ರಕ್ರಿಯೆ. ಬನ್ನಿ, ಇವತ್ತು ಚಿಕ್ಕಪೇಟೆಯ ಒಂದು ವಿಶ್ಲೇಷಣೆ ಮೂಲಕ ಆಧುನಿಕ ಆಡಳಿತದ ಹಿಂದಿನ ತಂತ್ರಗಾರಿಕೆ ಹೇಗಿರುತ್ತೆ ಅಂತೆ ನೋಡೋಣ. ಇದು ಬೆಂಗಳೂರಿನ ನಿಜವಾದ ಹೃದಯ, ಚಿಕ್ಕಪೇಟೆ. ಇದು ಬರೀ ಒಂದು ವಿಧಾನಸಭಾ ಕ್ಷೇತ್ರ ಅಲ್ಲ, ಇದು ಸಾವಿರಾರು ವ್ಯಾಪಾರಿಗಳ ಜೀವನಾಡಿ, ಲಕ್ಷಾಂತರ ಜನರ ದೈನಂದಿನ ಚಟುವಟಿಕೆಗಳ ಕೇಂದ್ರ. ಇಲ್ಲಿನ ಪ್ರತಿಯೊಂದು ಗಲ್ಲಿಯಲ್ಲೂ ವ್ಯಾಪಾರದ ಬಡಿತವನ್ನ ನೀವು ಕೇಳಬಹುದು. ಇದು ನಮ್ಮ ಕರ್ನಾಟಕದ ಆರ್ಥಿಕತೆಯ ಒಂದು ಪ್ರಮುಖ ಎಂಜಿನ್ ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ನಮ್ಮ ವಿಶ್ಲೇಷಣೆಯನ್ನ ಎಲ್ಲಿಂದ ಶುರು ಮಾಡಬೇಕು? ಯಾವುದೇ ಸ್ಟ್ರಾಟಜಿ ಮಾಡೋಕು ಮುಂಚೆ ನೆಲದ ವಾಸ್ತವ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಜನರ ನಿಜವಾದ ಸಮಸ್ಯೆಗಳೇನು, ಅವರ ದಿನನಿತ್ಯದ ಸವಾಲುಗಳೇನು, ಮೊದಲು ಅದನ್ನ ಕೇಳೋಣ. ಚಿಕ್ಕಪೇಟೆಯ ವಿಶೇಷತೆ ಏನು ಅಂದ್ರೆ ಇದು 100% ನಗರ ಪ್ರದೇಶ. ಇಲ್ಲಿ ಹಳ್ಳಿ ಅನ್ನೋದೇ ಇಲ್ಲ. ಇದು ಬೆಂಗಳೂರಿನ ಆರ್ಥಿಕತೆಯ ಕೇಂದ್ರ. ಇಲ್ಲಿನ ಜನಸಂಖ್ಯೆಯನ್ನ ನೋಡಿದ್ರೆ ಅದೊಂದು ಮಿನಿ ಭಾರತದ ಹಾಗೆ ಕಾಣುತ್ತೆ. ಬೇರೆ ಬೇರೆ ಸಮುದಾಯಗಳು, ಬೇರೆ ಬೇರೆ ಆಕಾಂಕ್ಷೆಗಳು. ಇದು ಆಡಳಿತ ಮಾಡೋರಿಗೆ ಒಂದು ದೊಡ್ಡ ಕಾಂಪ್ಲೆಕ್ಸ್ ಆದ ಚಾಲೆಂಜ್. ನೋಡಿ, ಈ ಸಂಖ್ಯೆಯನ್ನ 65/100. ಇದನ್ನ ಕೇವಲ ಒಂದು ಸ್ಕೋರ್ ಅಂತ ಅನ್ಕೋಬೇಡಿ. ಇದು ಈ ಕ್ಷೇತ್ರದ ಜನರ ದೀರ್ಘಕಾಲದ ನೋವನ್ನ ಅಳೆಯುವ ಒಂದು ಮಾಪಕ. ಅಭಿವೃದ್ಧಿಯ ಭರವಸೆಗೂ ಜನರ ದಿನನಿತ್ಯದ ವಾಸ್ತವಕ್ಕೂ ನಡುವೆ ಇರೋ ಅಂತರವನ್ನ ಇದು ತೋರಿಸುತ್ತೆ. ಹಾಗಾದ್ರೆ ಆ ಅಭಿವೃದ್ಧಿ ಅಂತರ ಅಂದ್ರೆ ಏನು? ಅದು ಜನರ ದಿನನಿತ್ಯದ ಬದುಕಲ್ಲಿ ಹೇಗೆ ಕಾಣಿಸ್ದೆ? ಅಂದ್ರೆ ವ್ಯಾಪಾರ ಮಾಡೋಕೆ ಸರಿಯಾದ ರಸ್ತೆಗಳಿಲ್ಲ, ಮನೆಗೆ ದಿನಪೂರ್ತಿ ನೀರು ಬರೋಲ್ಲ, ಎಲ್ಲೆಲ್ಲೂ ಸ್ವಚ್ಛತೆಯ ಕೊರತೆ, ಅರ್ಧಕ್ಕೆ ನಿಂತಿರೋ ಪ್ರಾಜೆಕ್ಟ್ಗಳಿಂದ ವ್ಯಾಪಾರಕ್ಕೆ ನಷ್ಟ. ನೋಡಿ, ಇದು ಕೇವಲ ಅಂಕಿಅಂಶ ಅಲ್ಲ, ಇದು ಇಲ್ಲಿನ ಜನರ ಬದುಕಿನ ಕಠೋರ ವಾಸ್ತವ. ಜನರಿಗೆ ಬೇಸರವಾದಾಗ, ಅಸಮಾಧಾನವಾದಾಗ ಅದನ್ನ ಅವರು ಹೇಗೆ ವ್ಯಕ್ತಪಡಿಸ್ತಾರೆ? ಹೌದು, ಮತಪೆಟ್ಟಿಗೆಯ ಮೂಲಕ. ಹಾಗಾದ್ರೆ ಈ ಅಂಕಿಅಂಶಗಳು ನಮ್ಗೆ ಯಾವ ಕಥೆ ಹೇಳ್ತಿದೆ? ಬನ್ನಿ ನೋಡೋಣ. ಮತದಾರರು ಕೊಟ್ಟಿರೋ ತೀರ್ಪಿದು. ಈ ನಂಬರ್ಸ್ ಗಮನಿಸಿ. 2023ರ ಎಲೆಕ್ಷನ್ನಲ್ಲಿ 2 ದೊಡ್ಡ ರಾಷ್ಟ್ರೀಯ ಪಕ್ಷಗಳು ತಮ್ಮ ವೋಟ್ ಶೇರ್ ಕಳ್ಕೊಂಡಿವೆ. ಆದರೆ ಜೆಡಿಎಸ್ ಪಕ್ಷಕ್ಕೆ ಸರಿಸುಮಾರು 19% ವೋಟ್ ಜಾಸ್ತಿಯಾಗಿದೆ. ಇದು ಆಕಸ್ಮಿಕವಾಗಿ ಆಗಿದ್ದಲ್ಲ. ಇದೊಂದು ಸ್ಪಷ್ಟವಾದ ಸಂದೇಶ. ಮತದಾರರು ಬದಲಾವಣೆಯನ್ನ ಬಯಸುತ್ತಿದ್ದಾರೆ. ಆದ್ರೆ ಯಾಕೆ ಹೀಗಾಯ್ತು? ಈ ಬದಲಾವಣೆಯ ಹಿಂದಿನ ನಿಜವಾದ ಕಾರಣ ಏನು? ಇದನ್ನ ಪತ್ತೆ ಹಚ್ಚೋಕೆ ನಾವು ಮೂಲ ಕಾರಣ ಮ್ಯಾಟ್ರಿಕ್ಸ್ ಅನ್ನೋ ಒಂದು ಫ್ರೇಮ್ವರ್ಕ್ ಬಳಸ್ತೀವಿ. ಇದು ಒಬ್ಬ ಡಾಕ್ಟರ್ ಇದ್ದಂಗೆ. ಕೇವಲ ರೋಗದ ಲಕ್ಷಣ ನೋಡಿ ಔಷಧಿ ಕೊಡೋದಲ್ಲ, ರೋಗದ ಮೂಲವನ್ನೇ ಪತ್ತೆ ಹಚ್ಚೋ ಕೆಲ್ಸ. ನಮ್ಮ ವಿಶ್ಲೇಷಣೆ 3 ಮುಖ್ಯ ಕಾರಣಗಳನ್ನ ಗುರುತಿಸಿದೆ. ಮೊದಲನೆಯದು ವೆಲ್ಫೇರ್ ಫಟೀಗ್, ಅಂದ್ರೆ ಕಲ್ಯಾಣ ಯೋಜನೆಗಳ ಬಗ್ಗೆ ಆಯಾಸ. ಜನರಿಗೆ ಬರೀ ಉಚಿತ ಕೊಡುಗೆಗಳು ಸಾಕಾಗಿದೆ. ಅವರಿಗೆ ನೀರು, ರಸ್ತೆ, ಸ್ವಚ್ಛತೆಯಂತಹ ಸುಸ್ಥಿರ ಸೇವೆಗಳು ಬೇಕು. ಎರಡನೆಯದು ದಶಕಗಳಿಂದಲೂ ಬಗೆಹರಿಯದ ಅಭಿವೃದ್ಧಿಯ ಕೊರತೆ. ಮತ್ತು ಮೂರನೆಯದು ನಗರದ ಯುವಕರಿಗೆ ಸರಿಯಾದ ಕೌಶಲ್ಯಯುತ ಉದ್ಯೋಗಗಳಿಲ್ಲದಿರುವುದು. ತಮ್ಮ ಅಸಮಾಧಾನವನ್ನ, ತಮ್ಮ ಬೇಡಿಕೆಗಳನ್ನ ಅಧಿಕಾರದಲ್ಲಿರೋರ ಮುಂದೆ ಇಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕಲ್ವಾ? ನಮ್ಮ ಸಂವಿಧಾನ ಕೂಡ ಇದನ್ನೇ ಹೇಳುತ್ತೆ. ಆದರೆ ಆ ಅಭಿವ್ಯಕ್ತಿ ಜವಾಬ್ದಾರಿಯುತವಾಗಿರ್ಬೇಕು ಮತ್ತು ಎಲ್ಲರ ಘನತೆಯನ್ನು ಹೆಚ್ಚಿಸಬೇಕು. ಚಿಕ್ಕಪೇಟೆಯ ಮತದಾರರು ತಮ್ಮ ಮತದ ಮೂಲಕ ಅದೇ ಕೆಲಸವನ್ನು ಮಾಡಿದ್ದಾರೆ. ಅವರ ಧ್ವನಿ ಮಾಹಿತಿಪೂರ್ಣವಾಗಿದೆ ಮತ್ತು ಅದು ಗೌರವಕ್ಕೆ ಅರ್ಹವಾಗಿದೆ. ಸರಿ, ಇದು ಮತದಾರರ ಕಥೆ. ಈಗ ಆಟದ ಇನ್ನೊಂದು ಬದಿಗೆ ಹೋಗೋಣ. ರಾಜಕೀಯ ಪಕ್ಷಗಳ ಕಾರ್ಯವೈಖರಿ. ಗೆಲುವು ಸೋಲು ಅನ್ನೋದು ಕೇವಲ ಒಬ್ಬ ಅಭ್ಯರ್ಥಿಯ ಮೇಲೆ ನಿಂತಿರೋದಿಲ್ಲ. ಅದರ ಹಿಂದೆ ಒಂದು ದೊಡ್ಡ ಸಿಸ್ಟಮ್ ಕೆಲಸ ಮಾಡುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ. ಒಂದ್ ಕಡೆ ಅಭ್ಯರ್ಥಿಗೆ ನಿಷ್ಠೆಯ ಸಮಸ್ಯೆ ಇತ್ತು. ಹಿಂದೆ ಪಕ್ಷ ಬದಲಾಯಿಸಿದ ಇತಿಹಾಸವಿತ್ತು. ಕಾರ್ಯಕರ್ತರ ಜೊತೆಗಿನ ಸಂಬಂಧವೂ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಇನ್ನೊಂದ್ ಕಡೆ ಪಕ್ಷದ ಸಂಘಟನೆ, ಅದರ ತಳಮಟ್ಟದ ಕೇಡರ್ ನೆಟ್ವರ್ಕ್ ತುಂಬಾನೇ ಬಲಿಷ್ಠವಾಗಿತ್ತು. ಇದು ವ್ಯಕ್ತಿಗೂ ಮತ್ತು ವ್ಯವಸ್ಥೆಗೂ ನಡುವಿನ ಒಂದು ಸಂಘರ್ಷ. ಹಾಗಾದ್ರೆ ಇದ್ರಿಂದ ನಮಗೆ ಏನ್ ಗೊತ್ತಾಗುತ್ತೆ? ಪಾಠ ಏನು? ಸಿಂಪಲ್. ಈ ಗೆಲುವು ಬಂದಿದ್ದು ಪಕ್ಷದ ಸಿಸ್ಟಂನಿಂದ, ಅಭ್ಯರ್ಥಿಯ ವೈಯಕ್ತಿಕ ವರ್ಚಸ್ಸಿನಿಂದ ಅಲ್ಲ. ಅಂದ್ರೆ ದುರ್ಬಲ ಅಭ್ಯರ್ಥಿಯನ್ನು ಗೆಲ್ಲಿಸುವಷ್ಟು ಪಕ್ಷದ ಯಂತ್ರವ್ಯವಸ್ಥೆ ಬಲಿಷ್ಠವಾಗಿತ್ತು. ಆದ್ರೆ ಇದು ಲಾಂಗ್ ಟರ್ಮ್ ಅಲ್ಲಿ ಸರಿನಾ? ಸರಿ, ಸಮಸ್ಯೆ ಗೊತ್ತಾಯ್ತು, ಪಕ್ಷದ ಬಲ ಏನು ಅಂತಾನೂ ಗೊತ್ತಾಯ್ತು. ಈಗಿವೆರಡನ್ನೂ ಸೇರಿಸಿ ಒಂದು ಸಮಗ್ರವಾದ ಕಾರ್ಯತಂತ್ರ ರೂಪಿಸೋದು ಹೇಗೆ? ಈ ಒಳನೋಟಗಳಿಂದ ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ಹೇಗೆ ಹುಟ್ಕೊಳ್ಳುತ್ತೆ ಅಂತ ನೋಡೋಣ. ಈ ಕಾರ್ಯತಂತ್ರಕ್ಕೆ ಒಂದು ಹೆಸರಿದೆ, ಚತುರ್ಮುಖ ಸಿದ್ಧಾಂತ
ಅಂದ್ರೆ 4 ದಿಕ್ಕುಗಳಿಂದಲೂ ಸಮಸ್ಯೆಯನ್ನ ಎದುರಿಸುವ ಒಂದು ಕಾಂಪ್ರಹೆನ್ಸಿವ್ ಅಪ್ರೋಚ್. ಈ ಸಿದ್ಧಾಂತದ 4 ಮುಖಗಳು 4 ಬೇರೆ ಬೇರೆ ಆಯಾಮಗಳನ್ನ ಪ್ರತಿನಿಧಿಸ್ತವೆ. ಶಿವನ ಹಾಗೆ ಆಕ್ರಮಣಶೀಲ ಪ್ರಚಾರ, ವಿಷ್ಣುವಿನ ಹಾಗೆ ಸ್ಥಿರತೆ ಮತ್ತು ಪಾಲನೆಯ ಭರವಸೆ, ಬ್ರಹ್ಮನ ಹಾಗೆ ಹೊಸತನ ಮತ್ತು ಸೃಜನಾಶೀಲತೆ, ಮತ್ತು ದುರ್ಗೆಯ ಹಾಗೆ ಎಲ್ಲಾ ನಾಗರಿಕರ ರಕ್ಷಣೆ. ಈ 4 ಸೇರಿದಾಗ ಒಂದು ಪರಿಪೂರ್ಣ ಸ್ಟ್ರಾಟಜಿ ಆಗುತ್ತೆ. ಆದರೆ ಇಷ್ಟೆಲ್ಲ ದೊಡ್ಡ ಮಾತುಗಳು, ಸಿದ್ಧಾಂತಗಳು ಸಾಮಾನ್ಯ ಜನರಿಗೆ ಹೇಗೆ ತಲುಪುತ್ತೆ? ಅದಕ್ಕೆ ಬೇಕಿರೋದು ಒಂದೇ, ಒಂದು ಸ್ಪಷ್ಟವಾದ, ಅಳೆಯಬಹುದಾದ ಮತ್ತು ಜವಾಬ್ದಾರಿಯುತವಾದ ಕ್ರಿಯಾಯೋಜನೆ. ಇದೇ ಆ ನೀಲನಕ್ಷೆ, ಆಡಳಿತದ ಬ್ಲೂಪ್ರಿಂಟ್. ಇದು ಬರೀ ಭರವಸೆಗಳ ಲಿಸ್ಟ್ ಅಲ್ಲ, ಬದಲಿಗೆ ಅಳೆಯಬಹುದಾದ ಫಲಿತಾಂಶಗಳ ಮೇಲೆ ಗಮನಹರಿಸೋ ಒಂದು ಸ್ಪಷ್ಟವಾದ ಯೋಜನೆ. ಈ ಬ್ಲೂಪ್ರಿಂಟ್ ಕ್ಷೇತ್ರದ ಆರ್ಥಿಕತೆಗೆ ಶಕ್ತಿ ತುಂಬುವ ಯೋಜನೆಗಳನ್ನ ಒಳಗೊಂಡಿದೆ. 150 ಕೋಟಿ ರೂಪಾಯಿ ವೆಚ್ಚದ ಸ್ಮಾರ್ಟ್ ಮಾರ್ಕೆಟ್, ಇದರಿಂದ 5,000 ಹೊಸ ಉದ್ಯೋಗ ಸೃಷ್ಟಿಯಾಗುತ್ತೆ. 80 ಕೋಟಿ ವೆಚ್ಚದಲ್ಲಿ ನೀರಿನ ಗ್ರಿಡ್ ಅಪ್ಗ್ರೇಡ್, 15 ಕೋಟಿ ವೆಚ್ಚದಲ್ಲಿ ಕೌಶಲ್ಯ ಕೇಂದ್ರ. ಇಲ್ಲಿ ಪ್ರತಿಯೊಂದು ಹೂಡಿಕೆಗೂ ಅದರಿಂದ ಬರೋ ಪ್ರತಿಫಲದ ಲೆಕ್ಕಾಚಾರ ಇದೆ. ಆರ್ಥಿಕ ಅಭಿವೃದ್ಧಿ ಒಂದು ಕಡೆಯಾದ್ರೆ ಜನರ ಜೀವನ ಮಟ್ಟವನ್ನ ಸುಧಾರಿಸೋದು ಕೂಡ ಅಷ್ಟೇ ಮುಖ್ಯ. PMAYU ಅಡಿಯಲ್ಲಿ 600 ಹೊಸ ಮನೆಗಳು, 100ಕ್ಕೆ 100% ಪೈಪ್ಲೈನ್ ನೀರು ಮತ್ತು ನೈರ್ಮಲ್ಯ, ಹಾಗೆ ಸಾರ್ವಜನಿಕ ಆರೋಗ್ಯ ಕೇಂದ್ರಗಳ ನವೀಕರಣ. ಇವು ಕೇವಲ ಖರ್ಚಲ್ಲ, ಜನರ ಆರೋಗ್ಯ ಮತ್ತು ಘನತೆಯ ಮೇಲೆ ಮಾಡೋ ಹೂಡಿಕೆ. ಈ ನೀಲನಕ್ಷೆಯನ್ನ ಜನರ ಮನೆಗಳಿಗೆ ತಲುಪಿಸ್ಬೇಕಲ್ವಾ? ಅದಕ್ಕೆ ಇವತ್ತಿನ ಕಾಲದ ಟೂಲ್ಸ್ ಬೇಕೇ ಬೇಕು. ಇದು 24/7 ಕೆಲಸ ಮಾಡೋ ಡಿಜಿಟಲ್ ಸೆಲ್, ಸ್ಥಳೀಯ ಮಟ್ಟದಲ್ಲಿ ವಾಟ್ಸ್ಆಪ್ ಗುಂಪುಗಳು ಮತ್ತು ಸುಳ್ಳು ಮಾಹಿತಿಯನ್ನ ತಡೆಯೋ ವ್ಯವಸ್ಥೆಯನ್ನ ಒಳಗೊಂಡಿರುತ್ತೆ. ಇದು ಜನರನ್ನು ತಲುಪುವ ಸೇತುವೆ. ಆದ್ರೆ ಈ ಡಿಜಿಟಲ್ ಟೂಲ್ಸ್ ಬಳಸುವಾಗ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ. ಜನರ ವೈಯಕ್ತಿಕ ಮಾಹಿತಿಯನ್ನ ಗೌರವಿಸೋದು, ಅವರ ಅನುಮತಿ ಪಡೆದೇ ಸಂವಹನ ಮಾಡೋದು. ಇದು ಕೇವಲ ನೈತಿಕತೆ ಅಲ್ಲ, ಈಗ ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾನೂನಿನ ಅಡಿಯಲ್ಲೂ ಇದೊಂದು ಪ್ರಮುಖ ನಿಯಮ. ಈ ಎಲ್ಲ ವಿಶ್ಲೇಷಣೆ, ಡೇಟಾ, ಸ್ಟ್ರಾಟಜಿ ಎಲ್ಲದರ ನಂತರ ನಾವು ಒಂದು ಅಂತಿಮ ಮತ್ತು ಬಹುಶಃ ಅತ್ಯಂತ ಕಠಿಣವಾದ ತೀರ್ಮಾನಕ್ಕೆ ಬರ್ತೀವಿ. ಇದು ನಂಬಿಕೆಯ ಬಗ್ಗೆ ಮತ್ತು ದೀರ್ಘಾವಧಿಯ ದೃಷ್ಟಿಯ ಬಗ್ಗೆ. ಒಂದು ಚುನಾವಣೆಯಲ್ಲಿ ಗೆದ್ದಾಯ್ತು. ಇದರ ನಂತರ ತೆಗೆದುಕೊಳ್ಳಬಹುದಾದ ಅತ್ಯಂತ ಕಠಿಣವಾದ ಆದರೆ ಅತ್ಯಂತ ಮುಖ್ಯವಾದ ಕಾರ್ಯತಂತ್ರದ ನಿರ್ಧಾರ ಯಾವುದು ಅಂತ ಯೋಚಿಸಿದ್ದೀರಾ? ನಮ್ಮ ಅಂತಿಮ ಶಿಫಾರಸು ಹಾಲಿ ಶಾಸಕ ಅಭ್ಯರ್ಥಿಯನ್ನೇ ಬದಲಾಯಿಸಬೇಕು. ಗೆದ್ದಿರೋ ಅಭ್ಯರ್ಥಿಯನ್ನ ಯಾಕೆ ಬದಲಾಯಿಸಬೇಕು ಅಂತ ನಿಮಗನ್ಸ್ಬಹುದು. ಯಾಕಂದ್ರೆ ದೀರ್ಘಾವಧಿಯಲ್ಲಿ ಪಕ್ಷದ ಮತ್ತು ವ್ಯವಸ್ಥೆಯ ಮೇಲಿನ ನಂಬಿಕೆ ಮತ್ತು ವಿಶ್ವಾಸಾರ್ಹತೆ ಒಂದು ಗೆಲುವಿಗಿಂತ ಹೆಚ್ಚು ಮುಖ್ಯ. ನಿಷ್ಠೆ ಅನ್ನೋದು ಒಂದು ಆಯ್ಕೆಯಲ್ಲ, ಅದು ಇಡೀ ರಾಜಕೀಯ ವ್ಯವಸ್ಥೆಯ ಅಡಿಪಾಯ. ಕೊನೆಯದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ದು ಇದನ್ನೇ: ಚುನಾವಣೆ ಅನ್ನೋದು ಒಂದು ರೇಸಲ್ಲ, ಅದರಲ್ಲೊಂದು ಗುರಿ ಮುಟ್ಟಿ ಮುಗಿಯೋದಿಲ್ಲ. ಅವು ಜನರ ಆಶೋತ್ತರಗಳನ್ನ ಅರ್ಥ ಮಾಡ್ಕೊಂಡು ಉತ್ತಮ ಆಡಳಿತವನ್ನ ರೂಪಿಸಲು ಬೇಕಾದ ಡೇಟಾವನ್ನ ಒದಗಿಸೋ ಒಂದು ವೈಜ್ಞಾನಿಕ ಪ್ರಕ್ರಿಯೆ. ನೀವು ಜನಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ mgr@blueprintstrategies.ai ನಲ್ಲಿ blueprintstrategies.ai ಅನ್ನು ಸಂಪರ್ಕಿಸಿ, ಅಥವಾ 080420416002ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ